ಎಲ್ಲ 7 ಕೋಟಿ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಾವು ನೋಡ್ತಾ ಇರೋ ಕಾರ್ ಯಾವ್ದಂದ್ರೆ ರೆನಾಲ್ಟ್ ಡಸ್ಟರ್ ಫೇಸ್ ಲಿಫ್ಟ್. ಈ ಕಾರ್ ಬಗ್ಗೆ ಹೇಳೋದಾದ್ರೆ, ಇದು ಒಂದು ಕಾಲದಲ್ಲಿ ಇಂಡಿಯಾದಲ್ಲಿ ಕಿಂಗ್ ಆಗಿತ್ತು. ಬಟ್ ಯಾವ್ದಕ್ಕೋ ಡಿಸ್ಕಂಟಿನ್ಯೂ ಮಾಡಿದ್ರು. ಇವಾಗ ಮತ್ತೆ ಲಾಂಚ್ ಮಾಡಿದ್ದಾರೆ ಕಂಪ್ನಿಯವರು. ಫುಲ್ ಆಫ್ ರೋಡಿಂಗ್ ಲುಕ್ಸು, ಆ ಗ್ರಿಲ್ಲು, ಆ ಸೈಡ್ ಲುಕ್ಕು, ಮತ್ತೆ ನೋಡೋದಾದ್ರೆ ಹಿಂದೆ ಟೇಲ್ ಲೈಟ್ ಬಂದ್ಬಿಟ್ಟು ಅದೇ ಹಳೆ ರೆನಾಲ್ಟ್ ತರಾನೇ ಇದೆ. ಬಟ್ ಮುಂದೆ ನೋಡ್ಬಿಟ್ರೆ ಫುಲ್ ಚೇಂಜ್ ಮಾಡಿದ್ದಾರೆ. ಏನೋ ಸಿಂಬಲ್ಸ್ ಬೇರೆ ಕೊಟ್ಟಿದ್ದಾರೆ. ಇನ್ನು ಇದ್ರದ್ದು ಸೈಡ್ ಲುಕ್ ಹೇಳೋದಾದ್ರೆ ಇದೊಂದು ಐಕಾನಿಕ್ ಮಾಡೆಲ್ ಅಂತಾನೆ ಹೇಳ್ಬೋದು. ಆಮೇಲೆ ಇದನ್ನ ನೋಡ್ತಾ ಹೋದ್ರೆ ಹಿಂದೆಯಿಂದ ಫುಲ್ ಆಫ್ ರೋಡಿಂಗ್ ರಗಡ್ ಲುಕ್ಸ್ ಕೊಟ್ಟಿದ್ದಾರೆ. ಫುಲ್ ಆಫ್ ರೋಡಿಂಗ್ ಸಲುವಾಗಂತಾನೆ ಮಾಡಿರೋ ಕಾರ್ ತರ ಐತಿದ್ದು. ಇದರಲ್ಲಿ 6 ಏರ್ ಬ್ಯಾಗ್ ಸಿಗುತ್ತೆ, ABS, ಲೇನ್ ಆಕ್ಸಿಸ್, ಎಮರ್ಜೆನ್ಸಿ ಬ್ರೇಕಿಂಗ್ ಎಲ್ಲ ಐತೆ. ಆಮೇಲೆ ಇದಕ್ಕೆ ಹೇಳ್ಬೇಕಂದ್ರೆ ಇಂಜನ್ ಬಗ್ಗೆ ಹೇಳ್ಬೇಕಾದ್ರೆ 1.2 ಲೀಟರ್ ಟರ್ಬೋ ಡೀಸೆಲ್ ಇಂಜನ್, 1.3 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜನ್ ಸಿಗುತ್ತೆ. ಆಲ್ ವೀಲ್ ಡ್ರೈವ್ ಫೆಸಿಲಿಟಿ ಸಿಗುತ್ತೆ. ಟೈಲ್ ಲೈಟ್ ಅದಕ್ಕೆ ಅದೇ ಮೇಲೆ ಹೋಗುತ್ತೆ. ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಎಲೆಕ್ಟ್ರಾನಿಕ್ ಟೈಲ್ ಲೈಟ್ ಕೊಟ್ಟವ್ರೆ. ಆಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಈ ಕಾರು ಫುಲ್ ಆಫ್ ರೋಡಿಂಗ್ ಅಂತಾನೆ ಮಾಡಿರೋದು. 4 ವೀಲ್ ಡ್ರೈವ್, ಎಲ್ಲಿ ಬೇಕಾದ್ರೂ ನುಗ್ಗುತ್ತೆ. ಮಣ್ಣು ಗುಡ್ಡ ಅಂತ ನೋಡಲ್ಲ, ಎಲ್ಲ ಕಡೆ ನುಗ್ಗುತ್ತೆ. ಒಳಗಡೆ ನೋಡೋದಾದ್ರೆ ಡಿಜಿಟಲ್ ಕ್ಲಸ್ಟರು, ಕಪ್ ಹೋಲ್ಡರು, ಆಮೇಲೆ 4x4 ಆಫ್ ರೋಡಿಂಗ್ ಫೀಚರ್ಸು ಎಲ್ಲ ಕೊಟ್ಟಿದ್ದಾರೆ. ಮುಂದೆಂದ ಲುಕ್ ನೋಡೋದಾದ್ರೆ ಓಕೆ ಪರವಾಗಿಲ್ಲ ಅಂತ ಹೇಳ್ಬೋದು. ಒಂದು ರೇಂಜಿಗೆ ಚೆನ್ನಾಗೈತೆ, ತಗೋಬೋದು, ತಗೊಂಬಿಡಿ, ತಂದ್ಬಿಡಿ ಮನೆಗೆ. ಹಳೆ ಡಸ್ಟರ್ಗೆ ಕಂಪೇರ್ ಮಾಡಿದ್ರೆ ನಿಜ ಚೆನ್ನಾಗೈತೆ. ಆಮೇಲೆ ನೆಕ್ಸ್ಟು ಇದ್ರ ಕಾಂಪಿಟೇಷನ್ ಬಂದ್ಬಿಟ್ಟು ಡಿಫೆಂಡರ್ ಮತ್ತೆ ಫಾರ್ಡಿ ಕೊಡ್ತಾರಂತೆ. ಅದೆಷ್ಟು ಕೊಡ್ತಾರೋ ಗೊತ್ತಿಲ್ಲ. ಬಟ್ ಈ ಪ್ರೈಸಲ್ಲಿ ಈ ಮಾಡ್ಲಿಗೆ ಇಷ್ಟೆಲ್ಲ ಫೀಚರ್ಸ್ ಕೊಟ್ಟಿರೋದು ತುಂಬಾ ಒಳ್ಳೆ ಮಾರ್ಜಿನ್ನು, ಒಳ್ಳೆ ಕಾರು. ತಗೊಂಡ್ರೆ ರಿಲಯಬಲ್, ಮತ್ತಿನ್ನೇನು ಹೇಳ್ಬೋದು, ಫಿನಾನ್ಷಿಯಲ್ ಫ್ರೆಂಡ್ಲಿ. ಓಲ್ಡ್ಕಿನ್ನ ಇವಾಗಿನ ನೋಡಿ ಎಷ್ಟು ಡಿಫ್ರೆನ್ಸ್ ಐತೆ ಅಂತ ಗೊತ್ತಾಗುತ್ತೆ. ಇದು ಓಲ್ಡ್ ಇಂಟೀರಿಯರು, ಇವಾಗ ನೆಕ್ಸ್ಟು ಇದು ಹೊಸ ಇಂಟೀರಿಯರ್. ಎಷ್ಟು ಅಪ್ಡೇಟ್ ಆಗುತ್ತೆ ನೋಡಿ. ಫೋನ್ ಹೋಲ್ಡರ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಕಪ್ ಹೋಲ್ಡರ್ಸ್ ಎಲ್ಲ ಕೊಟ್ಟಿದ್ದಾರೆ. AC ವೆಂಟ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಒಂಥರ ಬಾಕ್ಸಿ ಲುಕ್ ತರ ಮಾಡಿದ್ದಾರೆ. ಫುಲ್ ಒಂಥರ ಹಳೆದಕ್ಕೂ ಹೊಸದಕ್ಕೂ ತುಂಬಾ ಚೇಂಜಸ್ ಆಗಿದೆ. ನೋಡಿ ಹೇಳಿದ್ನಲ್ಲ, ಫೋನ್ ಚಾರ್ಜಿಂಗ್, ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಹಿಂದೆ ಬ್ಯಾಕ್ ಸೈಡ್ 3 ಸೀಟ್ಸು, ಫುಲ್ ಸ್ಪೇಸು, ಲಗೇಜ್ ಎಲ್ಲ ಇಟ್ಕೋಬಹುದು. ಫೋನ್ ಹೋಲ್ಡರ್ ಹೇಳಿದ್ನಲ್ಲ, ಫೋನ್ ಹೋಲ್ಡರ್ ಮಾಡಕ್ ಫೋಲ್ಡಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಹೊರಗಡೆಯಿಂದ ಚೆನ್ನಾಗೈತೆ, ಒಳಗಡೆಯಿಂದ ಚೆನ್ನಾಗೈತೆ. ಒಳ್ಳೆ ಕಾರ್ ಗುರು. ಅವಾಗ ಇತ್ತು, ಹೆವಿ ಸ್ಟಾಕ್ ಇತ್ತು. ಬಟ್ ಇವಾಗ ಇನ್ನೂ ಚೆನ್ನಾಗೈತೆ. ಮಾರ್ಕೆಟಿಗೆ ಬಿಡ್ತಾವ್ರೆ, ತಗೊಳ್ಳಿ. ಮತ್ತೆ ರೆನಾಲ್ಟ್ ಇಂಡಿಯಾದಲ್ಲಿ ಬರುತ್ತೆ. ಫೋಕಸಸ್